ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇಂಡಿಯನ್ 2 ಸಿನಿಮಾದ ರಿವ್ಯೂ. ಕಮಲ್ ಹಾಸನ್ ರವರು ನಟಿಸಿರ್ತಕ್ಕಂಥ ಈ ಸಿನಿಮಾಗೆ ಸೌತ್ ಇಂಡಿಯನ್ನಲ್ಲಿ ಸಾಕಷ್ಟು ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರ್ತಕ್ಕಂಥ ಇಂಡಿಯನ್ ಸಿನಿಮಾದ ರಿವ್ಯೂನ ಈ ವಿಡಿಯೋದಲ್ಲಿ ನೋಡೋಣ. ಯಾಕೆ ಈ ಮೂವಿಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಂದ್ಕೊಂಡ್ರೆ, 1996ನೇ ಇಸ್ವಿನಲ್ಲೇ ಇಂಡಿಯನ್ ಮೂವಿ ರಿಲೀಸ್ ಆಗಿತ್ತು. ಇದರ ಮುಂದುವರಿದ ಭಾಗನೇ ಈ ಇಂಡಿಯನ್ ಪಾರ್ಟ್ 2. ಆಗಲೇ ಈ ಸಿನಿಮಾ 1996ನೇ ಇಸ್ವಿನಲ್ಲೇ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಒಂದು ಪೇಟ್ರಿಯಾಟಿಕ್ ಸಿನಿಮಾ ಅಂತ ಹೇಳಿ ಕೂಡ ಸಾಕಷ್ಟು ಹೆಸರುವಾಸಿಯಾಗಿತ್ತು. ಇವತ್ತಿಗೂ ತಮಿಳು ಇಂಡಸ್ಟ್ರಿನಲ್ಲಿ ಈ ಸಿನಿಮಾಗೆ ಬಹಳ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಂಡಿಯನ್ ಪಾರ್ಟ್ 2 ಸಿನಿಮಾಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಲೈಕಾ ಪ್ರೊಡಕ್ಷನ್ಸ್ ಆ್ಯಂಡ್ ರೆಡ್ ಗೇಟ್ ಮೂವೀಸ್ನವರು ಜಾಯಿಂಟಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಶಂಕರ್ ನಿರ್ದೇಶನದಲ್ಲಿ ಮೂಡಿ ಬರ್ತಕ್ಕಂಥ ಈ ಸಿನಿಮಾದ ಬಜೆಟ್ ಬಂದು 148ರಿಂದ 150 ಕೋಟಿ ಅಂತ ಹೇಳಲಾಗತ್ತೆ. ಹಾಗೆ ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ, ಮೇನ್ ರೋಲ್ನಲ್ಲಿ ಕಮಲ್ ಹಾಸನ್ ರವರು ಇರ್ತಾರೆ. ಅವರೊಂದಿಗೆ ಸಿದ್ಧಾರ್ಥ್, ಎಸ್ ಜೆ ಸೂರ್ಯರವರು, ರಾಕುಲ್ ಪ್ರೀತ್ ಸಿಂಗ್, ಪ್ರಿಯಾ ಭವಾನಿ ಶಂಕರ್, ಬಾಬಿ ಸಿಂಹ, ವಿವೇಕ್, ಜಗನ್, ಸಮುದ್ರಕನಿ, ಈ ರೀತಿ ಸುಮಾರಷ್ಟು ಜನ ಮೇನ್ ಕ್ಯಾರೆಕ್ಟರ್ಸ್ ಈ ಸಿನಿಮಾದಲ್ಲಿ ಬರ್ತಾ ಹೋಗ್ತಾರೆ. ಸಿನಿಮಾದ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ, ಲಂಚಕೋರರಿಂದ ತುಂಬಿರ್ತಕ್ಕಂಥ ಈ ಸಮಾಜ, ಲಂಚಕೋರ ಅಧಿಕಾರಿಗಳಿಂದ ತುಂಬಿರ್ತಕ್ಕಂಥ ಈ ಸಮಾಜದಿಂದ ಜನಗಳು, ಸಾಮಾನ್ಯ ಜನರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ, ಹಾಗೆ ಅಂತಹ ಅಧಿಕಾರಿಗಳನ್ನ, ಲಂಚಕೋರ ಅಧಿಕಾರಿಗಳನ್ನ ಎದುರಿಸಲಿಕ್ಕೆ ಹಾಗೆ ಸದೆ ಬಡಿಯೋದಕ್ಕೆ ಅಂತಲೇ ಇಂಡಿಯನ್ ತಾತ ಬರ್ತಾರೆ, ವಾಪಸ್ ಬರ್ತಾರೆ, ಬಂದು ಅವರು ಇದನ್ನೆಲ್ಲ ಸರಿ ಮಾಡ್ತಾರೆ ಅನ್ನೋಂಥ ವಿಚಾರನೇ ಇಂಡಿಯನ್ 2 ಸಿನಿಮಾ. ಇದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆದರೆ, ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ಈ ಸಿನಿಮಾದಲ್ಲಿ ಭ್ರಷ್ಟಾಚಾರ ಮಾಡ್ತಿರ್ತಕ್ಕಂಥ ಒಂದಷ್ಟು ಅಧಿಕಾರಿಗಳ ಬಗ್ಗೆ ಟ್ರೋಲ್ ಮಾಡುವುದರ ಮುಖಾಂತರ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಾರ್ಕಿಂಗ್ ಡಾಗ್ಸ್ ಎಂಬಂಥ ಯೂಟ್ಯೂಬ್ ಚಾನಲ್ನ ಹೊಂದಿರತಕ್ಕಂಥ ಸಿದ್ಧಾರ್ಥ್ ಆ್ಯಂಡ್ ಫ್ರೆಂಡ್ಸ್, ಈ ಸಿನಿಮಾದಲ್ಲಿ ಸಿದ್ಧಾರ್ಥ್ರವರ ಪಾತ್ರ ಚಿತ್ರಾ ಅರವಿಂದ್ ಎಂದಾಗಿರುತ್ತೆ. ಈ ಚಿತ್ರಾ ಅರವಿಂದನ ಜೊತೆಗೆ ಪ್ರಿಯಾ ಭವಾನಿ ಶಂಕರ್ ಹಾಗೂ ಜಗನ್ ಸೇರಿದಂತೆ 4 ಜನ ಸೇರಿ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇರ್ತಾರೆ. ಈ ರೀತಿ ಇರುವಾಗ ಇವ್ರ ಚಾನಲ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಟ್ರೆಂಡಿಂಗ್ನಲ್ಲೇ ಓಡ್ತಾ ಇರುತ್ತೆ. ಇದೇ ಸಮಯದಲ್ಲಿ ಒಂದು ಹುಡುಗಿ ಟೀಚರ್ ಹುದ್ದೆಗೆ ಆಯ್ಕೆ ಆಗಿರ್ತಾಳೆ. ಬಟ್ ಆಕೆಯಿಂದ 8 ಲಕ್ಷ ಕೊಡೋಕ್ಕಾಗದೇ ಇರೋ ಕಾರಣ ಆಕೆಗೆ ಸೀಟ್ ಅಲೋಟ್ ಆಗೋದಿಲ್ಲ. ಹಾಗಾಗಿ ಆಕೆ ಅದೇ ಅಂತಸ್ತಿನ ಕಟ್ಟಡದ ಮೇಲಿಂದ ಹಾರಿ ತನ್ನ ಪ್ರಾಣವನ್ನು ಕೂಡ ಬಿಡ್ತಾಳೆ. ಇದನ್ನು ನೋಡಿದಂಥ ಚಿತ್ರಾ ಅರವಿಂದನ್ಗೆ ಕೋಪ ಬಂದು ಅದರ ವಿರುದ್ಧ ಧ್ವನಿ ಎತ್ತುತ್ತಾನೆ. ಈ ವಿಚಾರದ ಬಗ್ಗೆ ಕೂಡ ಒಂದು ವಿಡಿಯೋನ ಟ್ರೋಲ್ ಮಾಡಿ ಹಾಕ್ತಾರೆ. ಅದು ಕೂಡ ಒಳ್ಳೆ ಮಿಲಿಯನ್ಸ್ ಗಟ್ಟಲೆ ಓಡ್ತಾ ಇರತ್ತೆ. ಇದೇ ವಿಚಾರಕ್ಕಾಗಿ ಚಿತ್ರಾ ಅರವಿಂದನ್ ಹಾಗೂ ಅವ್ರ ತಂಡದವ್ರನ್ನ ಪೊಲೀಸ್ನವರು ಕೂಡ ಅರೆಸ್ಟ್ ಮಾಡಲಾಗತ್ತೆ. ಇದೇ ಬೆನ್ನಲ್ಲೇ ಚಿತ್ರಾ ಅರವಿಂದನ್ ಹಾಗೆ ಫ್ರೆಂಡ್ಸ್ ಅವರನ್ನ ಬಿಡಿಸೋದಕ್ಕೆ ಅಂತ ಹೇಳಿ ಚಿತ್ರಾ ಅರವಿಂದನ್ ಅವನ ಗರ್ಲ್ ಫ್ರೆಂಡ್ ಬಂದ್ಬಿಟ್ಟು ರಾಕುಲ್ ಪ್ರೀತ್ ಸಿಂಗ್, ದಿಶಾ ಪಾತ್ರಧಾರಿಯಾಗಿರ್ತಕ್ಕಂಥ ರಾಕುಲ್ ಪ್ರೀತ್ ಸಿಂಗ್ ಈ ಸಿನಿಮಾದಲ್ಲಿ ಲಾಯರ್ ಆಗಿ ಪಾತ್ರ ವಹಿಸಿರ್ತಾರೆ. ಇವರು ಅವರೆಲ್ಲರನ್ನು ಬೇಲ್ ಮುಖಾಂತರ ಹೊರತೆಗಿತಾರೆ. ಇದೇ ವಿಚಾರಕ್ಕಾಗಿ ಒಂದಷ್ಟು ಮಾತುಕತೆಗಳಾದಾಗ, ಇಂಥ ಭ್ರಷ್ಟಾಚಾರಗಳನ್ನೆಲ್ಲ ನಮ್ಮಿಂದಷ್ಟೇ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಯಾರಾದರೂ ಒಬ್ಬರು ಸ್ಟ್ರಾಂಗೆಸ್ಟ್ ವ್ಯಕ್ತಿ ಬರಬೇಕು, ಅವರಿಂದ ಮಾತ್ರ ಇದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯ ಅಂತೇಳಿ ಮಾತನಾಡ್ತಿರ್ಬೇಕಾದ್ರೆ ಚಿತ್ರಾ ಅರವಿಂದ್ನವರೇ ಇಂಡಿಯನ್ ತಾತ ಬಗ್ಗೆ ರೀತಿಯನ್ನು ಹೇಳ್ತಾರೆ. ಈ ರೀತಿ ಇಂಡಿಯನ್ ತಾತ ಬರೋದ್ರಿಂದ ಮತ್ತೆ ಭ್ರಷ್ಟಾಚಾರಗಳನ್ನೆಲ್ಲ ನಾವು ನಿಲ್ಲಿಸ್ಬೋದು, ಅವರು ಬಂದರೆ ಮಾತ್ರ ಇದಕ್ಕೆಲ್ಲನೂ ಒಂದು ಫುಲ್ ಸ್ಟಾಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾರೆ. ಆಗ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ರೆ ಅವ್ರು ಬರ್ತಾರೆ, ಅವ್ರು ಇದ್ದಾರೋ ಅಥವಾ ಇಲ್ವೋ, ಎಲ್ಲಿ ಹೋಗಿದ್ದಾರೋ, ಸತ್ತೋಗಿದ್ದಾರೋ, ಏನಾಗಿದ್ದಾರೋ ಅಂತ ಈ ರೀತಿ ಇರ್ತಕ್ಕಂಥ ಕನ್ಫ್ಯೂಷನ್ ಸಮಯದಲ್ಲಿ ಚಿತ್ರಾ ಅರವಿಂದನ್ಗೆ ಒಂದು ಐಡಿಯಾ ಹೊಳೆಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮ್ ಬ್ಯಾಕ್ ಇಂಡಿಯನ್ ಅಂತ ಹೇಳಿಬಿಟ್ಟು ಕ್ಯಾಂಪೇನನ್ನು ಲಾಂಚ್ ಮಾಡ್ತಾರೆ. ಈ ಕ್ಯಾಂಪೇನ್ ಲಾಂಚ್ ಆದ ನಂತರ ಈ ಪೋಸ್ಟ್ ಮುಖಾಂತರ ಇಂಡಿಯನ್ ತಾತವರೆಗೂ ಕೂಡ ಸುಮಾರಷ್ಟು ಜನ, ಮಿಲಿಯನ್ ಗಟ್ಟಲೆ, ಕೋಟ್ಯಾಂತರ ಜನಗಳು ನೋಡಿ ಕೊನೆಗೆ ಇಂಡಿಯನ್ ತಾತ ತೈಪೇನಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗುತ್ತೆ. ಈ ವಿಚಾರ ಚಿತ್ರಾ ಅರವಿಂದನ್ ಚಾನಲ್ನ ಫಾಲೋವರ್ ಒಬ್ಬರಿಗೆ ತಿಳಿಯುತ್ತೆ. ಇವ್ರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ನಡೆಯುತ್ತೆ. ನಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ
ಆಲ್ರೆಡಿ ಇಂಡಿಯನ್ ತಾತ ಆ್ಯಕ್ಷನ್ನಲ್ಲಿದ್ದಾರೆ, ಇದ್ರ ಬಗ್ಗೆ ಏನೆಲ್ಲ ಮಾಡಬೇಕೋ ಆ ಕೆಲಸಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ತಿಳಿಯುತ್ತೆ. ನಂತರ ಇಂಡಿಯನ್ ತಾತನೇ ಇವ್ರಿಗೆ ನಾನು ಇಂಡಿಯಾಗೆ ವಾಪಸ್ ಬರ್ತೇನೆ ಎಂಬಂಥ ಮಾಹಿತಿನ ಕೊಡಲಾಗತ್ತೆ. ಇಂಡಿಯನ್ ತಾತ ಇಂಡಿಯಾಗೆ ಬರೋಕ್ಕಿಂತ ಮುಂಚೆನೇ ಇವರು ಕೊಲೆ ಮಾಡಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ ಎವಿಡೆನ್ಸ್ಗಳಲ್ಲಿ ಇವರ ಸಿಗ್ನೇಚರ್ ಕೂಡ ಮ್ಯಾಚ್ ಆಗುತ್ತೆ. ಸಿಗ್ನೇಚರ್ಸ್ ಅಥವಾ ಹ್ಯಾಂಡ್ ರೈಟಿಂಗ್ ಎಲ್ಲ ಮ್ಯಾಚ್ ಆಗಿ ಎವಿಡೆನ್ಸ್ ಕೂಡ ಪ್ರೂವ್ ಆಗುತ್ತೆ. ತದನಂತರ ಇವರು ಇಂಡಿಯಾಗೆ ಬರೋಕ್ಕಿಂತ ಮುಂಚೆನೇ CBI ಆಫೀಸರ್ ಆದ ಬಾಬಿ ಸಿಂಹಾರವರು ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಏರ್ಪೋರ್ಟ್ನಲ್ಲಿ ಬರ್ತಿದ್ದಂಗೆ ಇವ್ರನ್ನ ಸೆರೆ ಹಿಡಿಯಲಾಗತ್ತೆ. ಅಲ್ಲಿ ಕೂಡ ಇಂಡಿಯನ್ ತಾತ CBI ಅವರ ಕಣ್ ತಪ್ಪಿಸಿ ಅದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಕೂಡ ಹೋಗ್ತಾರೆ. ಇವರು ಯಾರಿಗೂ ಸಿಗದೆ ಇಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಇವರು ವರ್ಮನ್ ಕಲೆಯಲ್ಲಿ ಪರಿಣಿತರಾಗಿರ್ತಾರೆ. ಹಾಗಾಗಿ ಇವರು ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ನಿಭಾಯಿಸಬಲ್ಲಂಥ ಸಾಮರ್ಥ್ಯ ಇವರಿಗಿರುತ್ತೆ. ಇದಾದ ನಂತರ ಚಿತ್ರ ಅರವಿಂದನ್ ಗ್ಯಾಂಗ್ರಿಂದ ಒಂದು ಎಂಟ್ರಿ ಸಾಂಗ್ ಕೂಡ ಇರುತ್ತೆ. ಇದು ಕಮಲ್ ಹಾಸನ್ ರವರಿಗೆ ಎಂಟ್ರಿ ಸಾಂಗ್ ಕೂಡ ಆಗಿರುತ್ತೆ. ಸಾಂಗ್ ನಂತರ ಇಂಡಿಯನ್ ತಾತ ಲೈವಿಗೆ ಬರುವುದಾಗಿ ಮೆಸೇಜ್ ಕೊಡ್ತಾರೆ ಎಲ್ರಿಗೂ. ಆ ಲೈವ್ ಮೆಸೇಜಸ್ ಮುಖಾಂತರ ಅವ್ರು ಹೇಳೋದೇನಪ್ಪ ಅಂತಂದರೆ, ಕರಪ್ಷನ್ ಅನ್ನುವಂಥದ್ದು ಒಬ್ಬರಿಂದ ಮಾತ್ರ ಹೋಗ್ಲಾಡಿಸ್ತಕ್ಕಂಥ ವಿಚಾರ ಅಲ್ಲ, ಪ್ರತಿಯೊಬ್ಬರು ಇದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಹಾಗೆ ಕರಪ್ಷನ್ ಅಧಿಕಾರಿಗಳು ಇಂತಲ್ಲೇ ಇರ್ತಾರೆ, ಇಲ್ಲೇ ಇರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಪ್ರತಿಯೊಬ್ಬ ಯಂಗ್ಸ್ಟರ್ಸು ಮಾಡಬೇಕಾಗಿರೋವಂಥ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಮನೆಗಳಿಂದನೇ ನೀವು ಹುಡುಕಾಟನ ಸ್ಟಾರ್ಟ್ ಮಾಡಿ. ಯಾರಿಗೆಲ್ಲ ನಿಮಗೆಲ್ಲ ಅನುಮಾನ ಬರುತ್ತೆ, ನಿಮ್ಮ ಫ್ಯಾಮಿಲಿನಲ್ಲೂ ಯಾರೆಲ್ಲ ಕರಪ್ಷನ್ ಅಧಿಕಾರಿಗಳಿರ್ತಾರೆ ಅನ್ನೋವಂಥದ್ದು ನಿಮಗೆ ಸಾಬೀತಾದರೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಹಿಡಿದುಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಮೋಟಿವೇಶನ್ ಮಾಡ್ತಾರೆ. ಇದಾದ ನಂತರ ಚಿತ್ರ ಅರವಿಂದನ್ ಹಾಗೂ ತಂಡ ಈ ರೀತಿ ವಿಷಯಗಳನ್ನು ನಾವು ನಮ್ಮ ಕುಟುಂಬದಿಂದನೇ, ನಮ್ಮ ಫ್ಯಾಮಿಲಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಪತ್ತೆ ಹಚ್ಚೋ ಕಾರ್ಯನ ಕೈಗೊಳ್ತಾರೆ. ಮತ್ತೊಂದು ಕಡೆ ಇಂಡಿಯನ್ ತಾತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳು, ಯಾರೂ ಟಚ್ ಮಾಡದೇ ಇರೋವಂಥ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಒಬ್ಬರಂತೆ ಒಬ್ಬರನ್ನ ಕೊಲ್ಕೊಂತ ಬರ್ತಾ ಇರ್ತಾರೆ. ಮತ್ತೊಂದು ಕಡೆ ಚಿತ್ರ ಅರವಿಂದನ್ ಹಾಗೆ ಫ್ರೆಂಡ್ಸ್ಗಳೆಲ್ಲರೂ ಅವ್ರ ಕುಟುಂಬದಲ್ಲಿ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಿ ಯಾರೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನುವಂತಕ್ಕಂಥದ ವಿಷಯಗಳನ್ನ ತಿಳ್ಕೊಂಡು ಅವ್ರನ್ನ ಪೊಲೀಸರಿಗೆ CBIಗೆ ಹಿಡ್ಕೊಡೋವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಅವರ ಕುಟುಂಬದಲ್ಲಿರ್ತಕ್ಕಂಥ ನೆಮ್ಮದಿಯನ್ನು ಕೂಡ ಅವ್ರು ಕಳ್ಕೊಳ್ತಾರೆ. ಪ್ರತಿಯೊಬ್ಬರು ಅವ್ರ ಕುಟುಂಬದಿಂದ ದೂರ ಆಗಬೇಕಾಗಿ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ಚಿತ್ರ ಅರವಿಂದನ್ ಅವ್ರ ತಂದೆ ಕೂಡ ಕರಪ್ಷನ್ ಅಧಿಕಾರಿಯಾಗಿರ್ತಾರೆ. ಅವರನ್ನು ಕೂಡ ಕಸ್ಟಡಿಗೆ ಹಿಡ್ಕೊಡೋ ಅಂಥದ್ದಾಗುತ್ತೆ. ಇದಾದ ನಂತರ ಅವ್ರ ತಾಯಿ ಕೂಡ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ. ಇದೇ ಸಮಯದಲ್ಲಿ ಇಂಡಿಯನ್ ತಾತಾಗೂ ಕೂಡ ಇವ್ರು ಮಾಡಿರ್ತಕ್ಕಂಥ ವಿಷಯಗಳೆಲ್ಲ ತಿಳಿದು ಬಂದು, ನೀವೆಲ್ಲರೂ ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀರಾ ಅನ್ನೋಂಥ ಮನ್ನಣೆಯ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ನಂತರ ನಾನು ನಿಮ್ಮನ್ನು ಖುದ್ದಾಗಿ ಮೀಟ್ ಮಾಡ್ತಾ ಇದ್ದೀನಿ, ಈ ರೀತಿ ನಾಳೆ ಅಥವಾ ನಾಡಿದ್ದು ಬರ್ತಾ ಇದ್ದೀನಿ ಅನ್ನೋಂಥ ಮಾಹಿತಿಯನ್ನು ಕೂಡ ಅವರಿಗೆ ತಿಳಿಸ್ತಾರೆ. ಇದೇ ಬೆನ್ನಲ್ಲೇ ಚಿತ್ರ ಅರವಿಂದನ್ ರವರ ತಾಯಿ ಕೂಡ ತೀರ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಅವ್ರ ತಾಯಿಯ ಮುಖವನ್ನು ನೋಡೋದಕ್ಕೆ ಯಾರೂ ಕೂಡ ಇವ್ರ ಕುಟುಂಬದಲ್ಲಿ, ಇವರ ರಿಲೇಟಿವ್ಸಲ್ಲಿ ಅವಕಾಶ ಮಾಡಿಕೊಡೋದ ಕಾರಣ ಇವರಿಗೆ ತುಂಬಾ ಬೇಸರ ಆಗುತ್ತೆ. ಚಿತ್ರ ಅರವಿಂದನ್ ಹಾಗೆ ಗ್ಯಾಂಗ್ನವರಿಗೆ ಇದಿಷ್ಟು ಆಗಿರ್ತಕ್ಕಂಥ ವಿಷಯ ಎಲ್ಲನೂ ಇಂಡಿಯನ್ ತಾತಾಯಿಂದ ಮಾತ್ರನೇ. ನಾವು ಯಾವುದೇ ಕಾರಣಕ್ಕೂ ಅವ್ರ ಮಾತು ಕೇಳಬಾರ್ದಿತ್ತು, ಇವತ್ತಿಗೆ ನಮ್ಮ ಕುಟುಂಬನ ನಾವು ಕಳ್ಕೊಂಡ್ವಿ ಅನ್ನುವಂಥ ಬೇಸರ ಅವ್ರ ಮನಸ್ಸಲ್ಲಿ ಬರುತ್ತೆ. ಇಂಥದ್ದೊಂದು ದೊಡ್ಡ ನೋವು ಅಥವಾ ಬೇಸರದಲ್ಲಿರುವ ಸಮಯದಲ್ಲೇ ಇಂಡಿಯನ್ ತಾತ ಕೂಡ ಅವ್ರನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ. ಆವಾಗ ಇವರ ಕೋಪವನ್ನೆಲ್ಲ ಅವ್ರ ಮೇಲೆ ವ್ಯಕ್ತಪಡಿಸ್ತಾರೆ. ನಿಮ್ಮಿಂದ ನಾವು ಎಲ್ಲರೂ ನಮ್ಮ ಫ್ಯಾಮಿಲಿಗಳನ್ನು ಕಳ್ಕೊಂಡ್ವಿ ಅಂತಕ್ಕಂಥ ವಿಷಯಗಳನ್ನ ಅವ್ರಿಗೆ ತಿಳಿಸ್ತಾರೆ. ಇದರಿಂದ ಬೇಸತ್ತ ಅರವಿಂದನ್ ಹಾಗೆ ಫ್ರೆಂಡ್ಸ್ ಇವರು ಮತ್ತೆ ಹ್ಯಾಶ್ಟ್ಯಾಗ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮೆಸೇಜನ್ನು ಪಾಸ್ ಮಾಡ್ತಾರೆ. ಗೋ ಬ್ಯಾಕ್ ಇಂಡಿಯನ್ ಎಂಬಂಥ ಹ್ಯಾಶ್ಟ್ಯಾಗ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪೋಸ್ಟನ್ನು ಲಾಂಚ್ ಮಾಡೋದ್ರ ಮುಖಾಂತರ ಅವ್ರ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಇವರನ್ನು ಸುಮಾರಷ್ಟು ಜನ ಫಾಲೋ ಮಾಡ್ತಿರ್ತಾರೆ. ಅವರು ಕೂಡ ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿರುವಂತಹ ಕಾರಣ ಇದೇ ರೀತಿ ಪೋಸ್ಟ್ಗಳನ್ನು ಮತ್ತಷ್ಟು ಫಾರ್ವರ್ಡ್ ಮಾಡಲಾಗುತ್ತೆ. ಇದು ದೊಡ್ಡ ಹೆಮ್ಮರವಾಗಿ ಇಂಡಿಯನ್ ತಾತಾಗೆ ಇರುತ್ತೆ. ಇದೇ ಬೆನ್ನಲ್ಲೇ ಕಡೆಯಿಂದ ಇಂಡಿಯನ್ ತಾತ ಮೇಲೆ ಅಟ್ಯಾಕ್ ಕೂಡ ಆಗುತ್ತೆ.
ಸುಮಾರು ಪ್ರಯತ್ನಗಳನ್ನು ಮಾಡಿಯೂ ಕೂಡ ಇಂಡಿಯನ್ ತಾತ CBI ಆಫೀಸರ್ಗಳ ಕಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಕಸ್ಟಡಿಗೆ ಹೋಗಬೇಕಾಗತ್ತೆ. ಅವ್ರನ್ನ ಕೋರ್ಟಿಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗತ್ತೆ. ಇದೇ ಸಮಯದಲ್ಲಿ ಇವರ ವರ್ಮನ್ ಕಲೆ ಮುಖಾಂತರ CBI ಅಧಿಕಾರಿ ಬಾಬಿ ಸಿಂಹ ಆಗಿರ್ತಕ್ಕಂಥ ಪ್ರಮೋದ್ರವರಿಗೆ ಅವರ ಮುಖಾಂತರ ಹಾನಿಯನ್ನು ಕೂಡ ಉಂಟು ಮಾಡ್ತಾರೆ. ಇದೇ ಒಂದು ಸಂದರ್ಭನ ಇಟ್ಕೊಂಡು, ಇದೇ ಒಂದು ಸಿಚುವೇಶನ್ನ ಅವರು ಕೋರ್ಟ್ನಲ್ಲಿ ಇಟ್ಕೊಂಡು ಮತ್ತೆ ಹೊರಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇವರು ಹೇಗೋ ತಪ್ಪಿಸ್ಕೊಳ್ತಾರೆ ಕೂಡ ಅಲ್ಲಿಂದ. ಇದರ ಮುಂದಿನ ಸ್ಟೋರಿ ಎಲ್ಲವನ್ನು ಇಂಡಿಯನ್ ಪಾರ್ಟ್ 3 ಎಂಬ ಸಿನಿಮಾದಲ್ಲಿ ತೋರಿಸಲಾಗುತ್ತೆ. ಸೊ ಆದ್ದರಿಂದ ಇಂಡಿಯನ್ ಪಾರ್ಟ್ 3 ಸಿನಿಮಾಗೆ ಕಾಯ್ತಾ ಇರ್ತಾರೆ ಅನ್ನುವಂಥ ವಿಚಾರ ಮಾತ್ರ ಗೊತ್ತಾಗುತ್ತೆ. ಎಲ್ಲ ಈ ಮೂವಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಮುಖ್ಯವಾಗಿ ಕಮಲ್ ಹಾಸನ್ ರವರ ಅಭಿಮಾನಿಗಳಿಗೆ ಹಾಗೆ ಆ್ಯಕ್ಷನ್ ಆ್ಯಂಡ್ ಥ್ರಿಲ್ಲರ್ ಮೂವಿ ಯಾರೆಲ್ಲ ಇಷ್ಟಪಡ್ತೀರಾ ಅವರಿಗೆಲ್ಲ ಈ ಮೂವಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು 150 ಕೋಟಿಗಿಂತ ಹೆಚ್ಚು ಹಣವನ್ನು ಈ ಸಿನಿಮಾ ಗಳಿಸಿದೆ. ಸೊ ಯಾರೆಲ್ಲ ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀರಾ ಅವರು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇಂಡಿಯನ್ ಪಾರ್ಟ್ 2 ಸಿನಿಮಾದ ಕಂಪ್ಲೀಟ್ ಮೂವಿ ರಿವ್ಯೂ ಆಗಿರುತ್ತೆ. ಈ ಸಿನಿಮಾದ ರಿವ್ಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.